ಈಗ ಒಂದು ಸೀರಿಯಲ್ ಶೂಟಿಂಗ್ ಮುಗಿದ ನಂತರದಲ್ಲಿ ನೀವು ಗ್ಯಾಪ್ ತಗೋತೀರಾ. ನಿಮ್ಮ ರುಟೀನೇ ಚೇಂಜ್ ಆಗಿರುತ್ತೆ. ಜೊತೆಗೆ ನೆಕ್ಸ್ಟ್ ಏನು ಅನ್ನೋದೊಂದು ತಲೆಯಲ್ಲಿ ಓಡ್ತಿರುತ್ತೆ. ಮೆಂಟಲಿ ಇದನ್ನೆಲ್ಲ ಹೇಗೆ ಬ್ಯಾಲೆನ್ಸ್ ಮಾಡ್ತೀರಾ ಅಂತ? ನಿಮ್ಗೆ ನಿರೀಕ್ಷೆ ಇರುವಂತಹ ಅಥವಾ ನಿಮ್ಗೆ ತುಂಬಾ ಇಷ್ಟ ಇರುವಂತಹ ಪಾತ್ರಕ್ಕೋಸ್ಕರ ಕಾಯ್ತಾ ಇರ್ತೀರಾ? ವೆರಿ ನೈಸ್ ಕ್ವೆಶ್ಚನ್. ಅಂದರೆ ಆರ್ಟಿಸ್ಟ್ ಲೈಫ್ ನಾನು ಎಲ್ಲರ ಪರವಾಗಿ ಮಾತಾಡ್ತಾ ಇದ್ದೀನಿ ಅಂತಲ್ಲ, ನನಗನ್ಸೋದು ಒಬ್ಬ ಆರ್ಟಿಸ್ಟ್ ಆ್ಯಕ್ಟರ್ ಲೈಫ್ ಇಸ್ ನೆವರ್ ಪೀಸ್ಫುಲ್. ಬಿಕಾಸ್ ಅವನೇನೋ ಒಂದು ಮಾಡ್ತಾನೆ, ಏನೋ ಒಂದು ಡೆಲಿವರ್ ಮಾಡ್ತಾನೆ, ಅದಕ್ಕೂ ಮೀರೇನಾದ್ರು ಇಂಪ್ರೂವೈಸ್ ಮಾಡ್ಬೋದಾಗಿತ್ತಾ ಅಂತ ಅಲ್ಲೂ ಕೊರಗ್ತಾ ಇರ್ತಾನೆ. ಅದಾದಮೇಲೆ ಸರಿ ಇದೊಂದು ಪ್ರಾಜೆಕ್ಟ್ ಮುಗಿದು ಮುಂದೆ ಏನು ಮಾಡಬೇಕು, ಮುಂದೆ ಇದಕ್ಕಿಂತ ನೆಕ್ಸ್ಟ್ ಸ್ಟೆಪ್ ಸಿಗುತ್ತಾ ಅಥವಾ ಇದಕ್ಕಿಂತ ಏನಂತಾರೆ ಡೌನ್ಗ್ರೇಡ್ ಆಗ್ತೀನಾ ಅಪ್ಗ್ರೇಡ್ ಆಗ್ತೀನಾ ಅನ್ನೋದು ಒಂದು ಡೌಟ್ಗಳಿರುತ್ತೆ. ಆಮೇಲೆ ಒಂದು ಮಾಡಿದಾಗ ಇದು ಜನಕ್ಕೆ ಇಷ್ಟ ಆಗುತ್ತಾ, ಕನ್ವಿನ್ಸ್ ಆಗುತ್ತಾ, ಅಥವಾ ನನ್ನನ್ನು ಬೇರೆ ಥರ ನೋಡ್ಬಿಡ್ತಾರಾ, ಈ ಪಾತ್ರ ಇಷ್ಟ ಆಗುತ್ತಾ, ಹತ್ತಿರ ಆಗುತ್ತಾ, ಆಗಲ್ವಾ, ತುಂಬಾ ಕನ್ಫ್ಯೂಷನ್ಸ್ ಇರುತ್ತೆ ಮೈಂಡಲ್ಲಿ. ಸೊ ಕಷ್ಟ, ಒಂದು ಪಾತ್ರ ಆರಿಸ್ಕೋಬೇಕು ಅನ್ನೋದು ಒಂದು ಸಿಕ್ಕಾಪಟ್ಟೆ ಕಷ್ಟ ಇರುತ್ತೆ. ಬಿಕಾಸ್ ನೀವು ಆರಿಸ್ಕೊಂಡಾದ್ಮೇಲೆ ಒಂಚೂರು ರಿಗ್ರೆಟ್ ಮಾಡಿಬಿಟ್ರು ಅಷ್ಟೇ ನಿಮ್ಮ ಕಾನ್ಫಿಡೆನ್ಸೇ ಹೊರಟೋಗುತ್ತೆ ಆ ಪಾತ್ರ ಮಾಡೋದ್ರಲ್ಲಿ. ಸೊ ತುಂಬ ಕೇರ್ಫುಲ್ ಆಗಿರಬೇಕು. ಆ್ಯಂಡ್ ನಾನು ಬ್ರೇಕ್ ತೊಗೊಂಡಿದ್ದು ಯಾಕೆ ಅಂದರೆ ಜನ ನನ್ನ ನಾಗಿಣಿಯಾಗಿ ನೋಡಿ 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 ಯಾವುದನ್ನು ನನ್ನನ್ನು ಆಕ್ಸೆಪ್ಟ್ ಮಾಡ್ಕೋತಾ ಇರಲಿಲ್ಲ. ಎಲ್ಲದರಲ್ಲೂ ಕೂಡ ಅದು ನನ್ನನ್ನು ನಾಗಿಣಿಯಾಗೆ ಗುರುತಿಸೋರು. ಆ್ಯಂಡ್ ನಾನು ಕೂಡ ತುಂಬ ನಾಗಿಣಿ ಪಾತ್ರನ ಅಳವಡಿಸ್ಕೊಂಡ್ಬಿಟ್ಟಿದ್ದೆ. ಈಗ ನಾನು ಮಾತಾಡ್ಬೇಕಾದ್ರೂ ಹಾಗೆ ಮಾತಾಡ್ತಾ ಇದ್ದೆ. 3.5 ವರ್ಷ ಮಾಡಿದ್ದೀವಿ ಅಂದರೆ. ಸೊ ಅದನ್ನೆಲ್ಲ ಲಾಡ್ ಆಫ್ ಥಿಂಗ್ಸ್ ನಾನು ಐ ಹ್ಯಾಡ್ ಟು ಅನ್ಲರ್ನ್. ಆ್ಯಂಡ್ ಆಚೆ ಬಂದು ನಾನು ಸ್ವಲ್ಪ ಟೈಮ್ ತೊಗೊಂಡು ಬ್ರೇಕ್ ತೊಗೊಂಡು ಕಾಯ್ತಾ ಇರ್ಬೇಕಾದ್ರೆ ಎಷ್ಟೊಂದು ರೋಲ್ಸ್ ಬಂದಾಗ ಐ ಡೆಂಟ್ ಸಿ ಮೈ ಸೆಲ್ಫ್ ಇನ್ ದಟ್ ರೋಲ್. ಅಂದರೆ ನಾನು ಪ್ರಾಬಬ್ಲಿ ಇದಕ್ಕೆ ಸೂಟ್ ಆಗಲ್ಲ ಅಥವಾ ನನಗೆ ಕನ್ವಿನ್ಸ್ ಆಗಲ್ಲ, ನಾನು ಚೆನ್ನಾಗಿ ಐ ವೋಂಟ್ ಬಿ ಪೀಸ್ಫುಲ್ ಅಂತ ನನಗನ್ನಿಸ್ತು. ಆ್ಯಂಡ್ ಈ ಪಾತ್ರ ಬಂದಾಗ ಐ ಥಿಂಕ್ ಐ ಕ್ಲಿಕ್ಡ್ ಆ್ಯಂಡ್ ಕನೆಕ್ಟೆಡ್ ವಿತ್ ದ ರೋಲ್.